ರನ್ನ ಬೆಳಗಲಿಯಲ್ಲಿ ಎಐ ತಂತ್ರಜ್ಞಾನ. ನಿರಾಣಿ ಸಂಸ್ಥೆಯಿಂದ ಕ್ರಾಂತಿಕಾರಕ ಹೆಜ್ಜೆ. ನೂರಾರು ರೈತರ ಸಮಾಗಮ, ಕೃಷಿ ತಜ್ಞರ ಸಂಗಮ. ನಿರಾಣಿ ಸಮೂಹ ಸಂಸ್ಥೆಯಿಂದ ಕಬ್ಬು ಕೃಷಿಯಲ್ಲಿ ಕ್ರಾಂತಿಕಾರಕ ಹೆಜ್ಜೆ. ರೈತರ ಶ್ರೇಯೋಭಿವೃದ್ಧಿಯ ಚಿಂತನೆ. ಇದು ಕಬ್ಬು ಬೆಳೆಯುವ ರೈತರಿಗೆ ಹಮ್ಮಿಕೊಂಡ ಕಾರ್ಯಕ್ರಮ. ಮುಧೋಳ ತಾಲೂಕಿನ ರನ್ನ ಬೆಳಗಲಿಯಲ್ಲಿ ವಿನೂತನ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಕಬ್ಬು ಬೆಳೆಗಾರರಿಗೆ ಈ ಕಾರ್ಯಕ್ರಮ ಅನುಕೂಲಕರವಾಗುವಂತಿತ್ತು. ಕಬ್ಬು ಬೆಳೆಯಲ್ಲಿ ಎಐ ತಂತ್ರಜ್ಞಾನ ಅಳವಡಿಕೆ ಕುರಿತು ಮಾಹಿತಿ ನೀಡಲಾಯಿತು. ಆಧುನಿಕ ತಂತ್ರಜ್ಞಾನದ ಕಬ್ಬು ಬೆಳೆಗಾರಿಕೆಯ ಒಂದು ವಿಷಯದ ಮೇಲೆ ಎಐ ಟೆಕ್ನಾಲಜಿಯನ್ನು ಯಾವ ರೀತಿ ಬಳಸ್ಕೋಬೇಕು ಮತ್ತು ಈ ಕೃತಕ ಬುದ್ಧಿಮತ್ತಿಕೆ ಯಂತ್ರದಿಂದ ನಾವು ಪ್ರತಿ ಎಕರೆಗೆ ಈಗಿರುವಂಥದ್ದನ್ನು ದ್ವಿಗುಣವಾಗಿ 3 times ಹೆಚ್ಚು ಮಾಡುವಂಥದ್ದು ಈ ಬೇರೆ ಬೇರೆ ಪ್ರಮುಖ ರೈತರು ನಮ್ಮ ತಾಲೂಕದಲ್ಲಿರ್ಬೋದು, ಅಕ್ಕಪಕ್ಕ ತಾಲೂಕದಲ್ಲಿರೋದು ಈಗಾಗಲೇ ಬೆಳೀತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಇದೊಂದು ಮಾದರಿಯ ಒಂದು ಸಭೆಯಾಗಿ ಈಗ ಬೆಳೀತಿರುವಂಥ ನಮ್ಮ ಜಿಲ್ಲೆ ಎವರೇಜ್ 35ರಿಂದ 40 ಟನ್ನು ಪ್ರತಿ ಎಕರೆಗೆ ಬೆಳೀತಾ ಇದೆ. ಅದನ್ನು ಯಾವ ರೀತಿ ನಾವು ಪ್ರತಿ ಎಕರೆಗೆ 100 ಟನ್ ಮೇಲೆ ಬೆಳೀಲಿಕ್ಕೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು, ಯಾವ ರೀತಿ ಸಾಲಿಂದ ಸಾಲಿಗೆ ಕಬ್ಬು ಇರಬೇಕು ಮತ್ತು ಆ ಬೀಜದ ವೆರೈಟಿ ಯಾವುದಿರಬೇಕು, ಈ ರೀತಿ ಎಲ್ಲವನ್ನು ತಿಳುವಳಿಕೆಯನ್ನು ರೈತರು ಕೊಡೋದ್ರ ಸಲುವಾಗಿ ಎಲ್ಲ ರೈತ ಬಾಂಧವರು ಇದೊಂದು ಸಮಾರಂಭವನ್ನು ಏರ್ಪಟ್ಟಿದ್ದರು. ಇದಕ್ಕೆ ನಿರಾಣಿ ಗ್ರೂಪ್ ಸಹಿತ ಒಂದು ಇದರಲ್ಲಿ ಇನ್ವಾಲ್ವ್ ಆಗಿ ಎಲ್ಲರ ಮಧ್ಯದಲ್ಲಿ ಈ ಸಮಾರಂಭ ನಡೀತಾ ಇದೆ. ರನ್ನ ಬೆಳಗಲಿ ಗ್ರಾಮವು ನಿರಾಣಿ ಸಕ್ಕರೆ ಕಾರ್ಖಾನೆಗೆ ಅತಿ ಹೆಚ್ಚು ಕಬ್ಬು ರಫ್ತು ಮಾಡುತ್ತಿದೆ. ಅಂತಹ ಗ್ರಾಮದ ರೈತರಿಗೆ ಉಪಯೋಗವಾಗಲಿ ಎಂಬ ನಿಟ್ಟಿನಲ್ಲಿ ಈ ಉಪನ್ಯಾಸವನ್ನ ಆಯೋಜನೆ ಮಾಡಲಾಗಿತ್ತು. ನೂರಾರು ರೈತರು ಇದರ ಸದುಪಯೋಗ ಪಡಿಸಿಕೊಂಡರು. ಜೊತೆಗೆ ರನ್ನ ಬೆಳಗಲಿ ಗ್ರಾಮದಲ್ಲಿಯೇ ಕಬ್ಬು ಖರೀದಿ ಕೇಂದ್ರವನ್ನ ಸ್ಥಾಪಿಸಿ ಉದ್ಘಾಟನೆ ಮಾಡಲಾಯಿತು. ಕೇವಲ ಎಐ ತಂತ್ರಜ್ಞಾನ ಅಳವಡಿಸುವುದಲ್ಲದೆ ಅದರ ಯಶಸ್ವಿ ಅನುಷ್ಠಾನ ಹೇಗೆ ಎಂಬ ಬಗ್ಗೆ ಕೃಷಿ ತಜ್ಞರಿಂದ ಉಪನ್ಯಾಸ ನೀಡಲಾಯಿತು. ಆಧುನಿಕ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಎಐ ಟೆಕ್ನಾಲಜಿಯನ್ನು ನಾವು ಅಳವಡಿಸಿಕೊಳ್ಳುವ ಕುರಿತು ಮೇಕ್ ಮೈ ಕ್ರಾಪ್ ಬಾರಾಮತಿ ಅವರನ್ನು ಇವತ್ತು ಕರೆಸ್ಕೊಂಡು ಅವ್ರ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆಯಾಗಿದೆ. ಅವ್ರ ಜೊತೆಗೆ ನೂಲಿ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾವಿರಾರು ರೈತರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಉಪಯೋಗವನ್ನು ತಗೋತಾ ಇದ್ದಾರೆ. ಮತ್ತು ಆ ಕೃತಕ ಬುದ್ಧಿಮತ್ತೆಯ ಎಐ ಟೆಕ್ನಾಲಜಿ ಮಷೀನನ್ನು ಕೂಡ ಇವತ್ತು ಬೆಳಗಲಿ ಗ್ರಾಮದಲ್ಲಿ ನಾಳೆಯಿಂದ ಇನ್ಸ್ಟಾಲೇಷನ್ ಆಗ್ತಾಯಿದೆ. ಅದರ ಉಪಯೋಗವನ್ನು ಬೆಳಗಲಿ ಗ್ರಾಮದ ರೈತರು ಬರುವ ದಿನದಲ್ಲಿ ಪಡಿತಾ ಇದ್ದಾರೆ. ಅದರ ಜೊತೆಗೆ ಇದು ಹೊಸ ತಂತ್ರಜ್ಞಾನ ಆಗಿರೋದ್ರಿಂದ ರೈತರಿಗೆ ಅತಿ ಹೆಚ್ಚು ವೆಚ್ಚ ಬರುತ್ತೆ. ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಟ್ಟು ರಾಜ್ಯ ವ್ಯಾಪ್ತಿ ಈ ಮಷೀನನ್ನು ಕೊಡಿಸ್ತಾ ಇದ್ದಾರೆ. ನಮ್ಮ ಸರ್ಕಾರವೂ ಕೂಡ ಮಹಾರಾಷ್ಟ್ರ ಮಾದರಿಯಲ್ಲೇ ಎಐ ಟೆಕ್ನಾಲಜಿಗೆ ಅನುದಾನವನ್ನು ಕೊಟ್ಟಲ್ಲಿ ರೈತರು ಹೆಚ್ಚಿನ ಇದರ ಫಲವನ್ನು ಪಡಿಬೋದು ಮತ್ತು ಹೆಚ್ಚಿನ ಇಳುವರಿಯನ್ನು ತಗೊಳ್ಕೊಳ್ಳುವ ಮುಖಾಂತರ ಸರ್ಕಾರದ ಆದಾಯನೂ ಕೂಡ ಹೆಚ್ಚಿಗೆ ಮಾಡುವಂಥ ಶಕ್ತಿ ರೈತರಲ್ಲಿದೆ. ಆ ನಿಟ್ಟಿನಲ್ಲಿ ಕಾರ್ಯ ಆಗಬೇಕು ಅಂತ ತಿಳ್ಕೊಂಡು ಇವತ್ತು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಗಿದೆ. ಕಬ್ಬು ಬೆಳೆ ಈ ಭಾಗದ ಪ್ರಧಾನ ಕೃಷಿಯಾಗಿದ್ದು ಆ ಬೆಳೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಮತ್ತು ಹೆಚ್ಚಿನ ಟನ್ ಬೆಳೆಯುವ ಮಹತ್ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಬಂದ ರೈತರು ತಮ್ಮ ತಮ್ಮ ಆಲೋಚನೆಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಉಪನ್ಯಾಸದ ವೇಳೆ ಹೇಳಿಕೊಂಡ್ರು. ಒಂದು ರೀತಿಯಲ್ಲಿ ಉಪನ್ಯಾಸ ಎನ್ನುವುದಕ್ಕಿಂತ ಸಂವಾದದಂತೆ ಕಾರ್ಯಕ್ರಮ ಮೂಡಿಬಂತು. ರನ್ ಟಿವಿ ನ್ಯೂಸ್, ರನ್ನ ಬೆಳಗಲಿ.
ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LRT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.